ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಬಿಗ್ ಬಾಸ್ ಸೀಸನ್ ಕನ್ನಡ 11ನ 2 ಜೋಡಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇನ್ನು ಯಾವ ಜೋಡಿ ಟ್ರೆಂಡಿಂಗಲ್ಲಿದೆ, ನಾನು ತಮ್ಲೈನಲ್ಲೇ ಹಾಕಿರೋದನ್ನ ನೋಡಿರ್ಬೋದು ನೀವು. ಯಾವ ಜೋಡಿ ವರ್ಸಸ್ ಅಂದರೆ 2 ಜೋಡಿ ಮುಂದೆ ಈಗ ಸಖತ್ ಪೈಪೋಟಿ ಇದೆ ಅಂತಲೇ ಹೇಳ್ಬೋದು. ನಮಗೆ ಬಿಗ್ ಬಾಸ್ ಸೀಸನ್ ಕನ್ನಡ 11ನಲ್ಲಿ ಒಂದು ಜೋಡಿ ಎಲ್ಲರಿಗೂ ಬಹಳಷ್ಟು ಇಷ್ಟ ಆಗಿದೆ ಆ್ಯಂಡ್ ಫುಲ್ ಟ್ರೆಂಡಿಂಗಲ್ಲಿರೋಂಥ ಜೋಡಿ ಅಂತ ಹೇಳೋದಾದರೆ ನಮ್ಮ ತ್ರಿವಿಯಾ ಜೋಡಿ, ಆಯಿತಾ. ಸೊ ತ್ರಿವಿಯಾ ಜೋಡಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಷ್ಟಾಗಿ ತ್ರಿವಿಯಾ ಜೋಡಿ ಬಗ್ಗೆ ಎಡಿಟಿಂಗ್ಸ್ ಕಮ್ಮಿ ಆಗಿದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಐಶಿ ಅನ್ನೋ ಒಂದು ಜೋಡಿ ಈಗ ಸಖತ್ ವೈರಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರು ಜೋಡಿಯಾಗಿ ಅಂದರೆ ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ ಅಂತಂದ್ರೆ ಒಂದು ಒಳ್ಳೆ ಜೋಡಿಯಾಗಿ ಎಲ್ಲ ಕಡೆ ಒಂಥರ ಕಾಣಿಸ್ಕೋತಾ ಇದ್ರು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ಜೋಡಿಗೆ ಕ್ರೇಜ್ ಜಾಸ್ತಿ ಆಗಿದೆ. ಯಾಕೆ ಅಂತ ಮಾತನಾಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ತ್ರಿವಿಯಾ ಜೋಡಿ ನಮಗೆ ಒಂದು ರೊಮ್ಯಾಂಟಿಕ್ ಸೀನು ಬರುತ್ತೆ. ಯಾವುದು ಅಂತಂದರೆ, ನಮಗೆ ಬಿಗ್ ಬಾಸ್ ಒಂದು ಎಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ರೊಮ್ಯಾಂಟಿಕ್ ಸಾಂಗಿಗೆ ನಮ್ಮ ತ್ರಿವಿಯಾ ಜೋಡಿ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ. ಎಷ್ಟು ರೊಮ್ಯಾಂಟಿಕ್ ಆಗಿತ್ತು ಅಂತಂದರೆ ನೀವು ನೋಡಿರ್ಬೋದು. ನಮ್ಮ ವಿಕ್ಕಿ ಅವರು ವೈಟ್ ಡ್ರೆಸ್ಸಲ್ಲಿರ್ತಾರೆ, ನಮ್ಮ ಬಬ್ಲಿ ಗರ್ಲ್ ನಮ್ಮ ರೌಡಿ ಬೇಬಿ ಆಗಿರುವಂತಹ ನಮ್ಮ ಭವ್ಯಗೌಡ ಅವರು ಒಂದು ಸ್ಕೈ ಬ್ಲೂ ಕಲರ್ ಸ್ಯಾರಿಯಲ್ಲಿ ಸೂಪರ್ವಾಗಿ ಆ ರೊಮ್ಯಾಂಟಿಕ್ ಫೀಲಲ್ಲಿ ಇಬ್ಬರೂ ಕೂಡ ಡ್ಯಾನ್ಸ್ ಮಾಡಿದ್ದಿರ್ಬೋದು, ಅವ್ರ ಕಣ್ಣಿಟ್ಟು ನೋಡಿರೋದಿರ್ಬೋದು. ಎಲ್ಲವೂ ಕೂಡ ರೊಮ್ಯಾಂಟಿಕ್ ಸೀನ್ಗೆ ಕಳೆದೋಗ್ಬಿಟ್ಟು ತ್ರಿವ್ಯಾ ಅಂತ ಒಂದು ನಾಮಕರಣನ ಆ ಒಂದು ಎಪಿಸೋಡಿಂದ ಸ್ಟಾರ್ಟ್ ಮಾಡಿದರು. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಆ ಒಂದು ಎಪಿಸೋಡಿಂದನೇ ಸ್ಟಾರ್ಟ್ ಆಯಿತು ತ್ರಿವಿಯಾ ಜೋಡಿಯ ಎಡಿಟಿಂಗ್ಸ್ ಅಂತಲೇ ಹೇಳ್ಬೋದು. ತ್ರಿವಿಯಾ ಜೋಡಿಯ ಒಂದು ಎಡಿಟಿಂಗ್ಸ್ ಇರ್ಬೋದು, ತ್ರಿವಿಯಾ ಜೋಡಿ ಒಂದು ಏನೋ ಆ ಒಂದು ಕ್ರಿಯೇಷನ್ ಎಲ್ಲ ಆವಾಗ ಸ್ಟಾರ್ಟ್ ಆಯಿತು, ಆಯಿತಾ. ಇನ್ನು ಈ ಐಶಿರ್ ಬಗ್ಗೆ ಮಾತನಾಡೋದಾದ್ರೆ, ತ್ರಿವಿಯಾ ಜೋಡಿ ಉಟ್ಕೊಂಡಿದ್ದು ಆ ಒಂದು ಇದರಿಂದ ಅಂತ ನಮಗೆಲ್ರಿಗೂ ಗೊತ್ತಿದೆ. ಅಂದರೆ ರೊಮ್ಯಾಂಟಿಕ್ ಸೀನಲ್ಲಿ ಅವರಿಬ್ಬರು ಮಾಡಿದಂತಹ ಒಂದು ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಿತ್ತಲ್ವ, ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ನಮ್ಮ ಕರ್ನಾಟಕದ ಜನತೆ, ಬಿಗ್ ಬಾಸ್ ಫ್ಯಾನ್ಸ್ ನಿಜವಾಗ್ಲೂ ಫಿದಾ ಆಗೋದ್ರು ಅವರ ಒಂದು ಡ್ಯಾನ್ಸ್ಗೆ. ಅವರಿಬ್ಬರು ಒಟ್ಟಿಗೆ ಓಡಾಡ್ತಾಯಿದ್ರು, ಮಾತನಾಡ್ತಾಯಿದ್ರು, ಅಷ್ಟೇ ಆಗಿತ್ತು. ಅಂದರೆ ಜಾಸ್ತಿ ಅಂತ ಕ್ಲೋಸ್ ಆಗಿ ಸ್ಟಾರ್ಟ್ ಆಗಿದ್ದು, ನಮಗೆ ಜಾಸ್ತಿ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಅವರು ಇಬ್ಬರು ಮಾಡಿದಂಥ ಒಂದು ರೊಮ್ಯಾಂಟಿಕ್ ಡ್ಯಾನ್ಸ್ ಇಂದ ನಮಗೆ ಎಲ್ರಿಗೂ ಕೂಡ ಬಹಳಷ್ಟು ಇಷ್ಟ ಆಗ್ತೋಯ್ತು. ಅದರಲ್ಲೂ ಕೂಡ ಆ ರೊಮ್ಯಾಂಟಿಕ್ ಡ್ಯಾನ್ಸ್ ಏನಿತ್ತು ಗೊತ್ತಾ, ಫುಲ್ ನ್ಯಾಚುರಲ್ ಆಗಿತ್ತು. ನಿಮ್ಗೆ ನೋಡಿರ್ತೀರ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ನ್ಯಾಚುರಲ್ ಆಗಿತ್ತು. ನಿಜವಾಗ್ಲೂ ಆ ಒಂದು ಕ್ಷಣನ ಮರೆಯೋದಕ್ಕೆ ಆಗದೆ ಇರೋವಂಥ ಒಂದು ಕ್ಷಣ ಏನಾದರೂ ಬಿಗ್ ಬಾಸ್ ಮನೆಯಲ್ಲಿದ್ದರೆ ನಿಜವಾಗ್ಲೂ ಅದು ಮರೆಯೋಕ್ಕಾಗದಿರೋ ಅಂಥ ಒಂದು ಕ್ಷಣ ಆ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಸೂಪರ್ವಾಗಿತ್ತು. ಎಷ್ಟು ಅಲ್ಲಿ ಕೂತಿರೋರು ರಾಮಾಚಾರಿಯ ಒಂದು ಖ್ಯಾತಿ ಏನು ಇಬ್ಬರು ಕೂಡ ಬಂದಿದ್ರು ಅಲ್ವಾ, ರಾಮಾಚಾರಿ ಮತ್ತು ನಮ್ಮ ಪಾರು ಸಮಥಿಂಗ್ ಏನು ಚಾರು ಮತ್ತು ಏನು ರಾಮಾಚಾರಿ ಅವರು ಬಂದಿದ್ರಲ್ವ, ಆ ರೊಮ್ಯಾಂಟಿಕ್ ಸೀನ್ನ ನೋಡಿ ಅವರೇ ನಿಜವಾಗ್ಲೂ ಕಳೆದೋಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿದ್ದಂಥ ಕಂಟೆಸ್ಟೆಂಟ್ಗಳಾಗಿರೋಂಥ ನಮ್ಮ ಧನರಾಜ್ ಅವರು ಬಾವ ಜಿಂಕೆ ತಂಗಿ ಜಿಂಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಿದ್ದು, ಪಕ್ಕದಲ್ಲಿ ಕೂತ್ಕೊಂಡು ಅವರೇ ಅಷ್ಟೊಂದು ಎಂಜಾಯ್ ಮಾಡ್ತಾಯಿದ್ರು. ನಮಗಿನ್ನೂ ಅದು ನೋಡೋಕ್ಕೆ ಬಹಳಷ್ಟು ಖುಷಿ ಆಗ್ತಾಯಿತ್ತು. ಅದರಿಂದ ನಮಗೆ ತ್ರಿವ್ಯಾ ಅಂತ ಹುಟ್ಕೋತು. ಅದಾದಮೇಲೆ ನೋಡಿರ್ತೀರ ಸಖತ್ತು ಫುಲ್ಲು ಅವ್ರು ಹೋಗಿ ಬಂದಿದ್ದು, ಆಮೇಲೆ ಜೊತೆಯಾಗೇನೆ ವೀಕೆಂಡ್ಸಲ್ಲಿ ಕೂತ್ಕೋತಿರೋದು ಇರ್ಬೋದು, ಜೊತೆಯಾಗಿ ಊಟ ಮಾಡ್ತಿರೋದಿರ್ಬೋದು, ಎಲ್ಲನೂ ಕೂಡ ಎಲ್ಲ ಕಡೆ ವೈರಲ್. ಹಾಗೆ ಒಂದು ಫೋಟೋಸು ಎಲ್ಲ ಕ್ರಿಯೇಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದನೇ ತ್ರಿವ್ಯಾ ಹುಟ್ಕೋತು, ಆಯಿತಾ. ಇನ್ನು ಇಲ್ಲಿ ಐಶೀರ್ ಬಗ್ಗೆ ಮಾತನಾಡೋದಾದರೆ, ಐಶೀರ್ ಅನ್ನೋ ಜೋಡಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದರೂ ಕೂಡ ಐಶೀರು, ಶಿಶಿರು ಮತ್ತು ಐಶ್ವರ್ಯ ಏನಿದ್ದಾರೆ ಅವರು, ಮೋಕ್ಷಿತಾ, ಈ ಕಾಂಬಿನೇಷನ್ 3 ಜೋಡಿ 3 ಜನನು ಒಟ್ಟೊಟ್ಟಿಗೆ ಇರ್ತಾಯಿದ್ರು, ಮಾತನಾಡ್ತಾಯಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಅವ್ರು ಒಟ್ಟಿಗೆ ಪಿಕ್ನಿಕ್ ಹೋಗಿರೋದಿರ್ಬೋದು, ರೀಲ್ಸ್ ಮಾಡಿದಿರೋದಿರ್ಬೋದು, ನೋಡಿರ್ತೀವಿ. ಅವ್ರು 3 ಜನ ಒಂದು ಫ್ರೆಂಡ್ಶಿಪ್ ಬಹಳಷ್ಟು ಚೆನ್ನಾಗಿತ್ತು. ಸೊ 3 ಜನನ ನಾವು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ನೋಡ್ತಾ ಇದ್ವಿ. ಶಿಶಿರ್ ಅಂತಾನೆ ಶಿಶಿರ್ ಮತ್ತು ಐಶ್ವರ್ಯ ಅಂತಾನೆ ಏನು ನಾವು ಇದಾಗಿ ಅಷ್ಟಾಗಿ ನೋಡ್ತಾ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಈ ಜೋಡಿ ಎಲ್ಲ ಕಡೆ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳೋಣ. ಐಶೀರ್ ಅಂತ ಯಾಕೆ ಹುಟ್ಕೋತು, ಐಶೀರ್ ಅಂತ ಯಾಕೆ ಈ ಒಂದು ನೇಮು ವೈರಲ್ ಇದೆ ಅಂದರೆ ಟ್ರೆಂಡಿಂಗಲ್ಲಿದೆ. ಈ ರೀಲ್ಸ್ಗಳು ಆಗಿರ್ಬೋದು, ಅವರ ಒಂದು ಎಡಿಟಿಂಗ್ಸು ಸೂಪರ್ ಅಂತಲೇ ಹೇಳ್ಬೋದು. ಅವರ ಒಂದು ಮಾಡಿರುವಂತಹ ಒಂದು ರೀಲ್ಸ್ಗೆ ಈ ಒಂದು ಐಶೀರ್ ಅನ್ನೋ ಒಂದು ಟೈಟಲ್ ಹುಟ್ಕೋತು ಅವರಿಬ್ರಿಗೂ ಕೂಡ. ಐಶೀರ್ ಅಂದರೆ ಐಶೀರ್ ಮತ್ತು ಶಿಶಿರ್ ಇಬ್ಬರು ನೇಮ್ನ ಸೇರಿಸ್ಬಿಟ್ಟು ಐಶೀರ್ ಅನ್ನೋ ಒಂದು ಜೋಡಿನ ಹುಟ್ಟ ಹಾಕಿದ್ದಾರೆ ನಮ್ಮ ಟ್ರೋಲರ್ಸ್ಗಳಂತ ಹೇಳೋದಾದರೆ, ಅಥವಾ ಫ್ಯಾನ್ಸ್ಗಳಂತಾನೆ ಹೇಳ್ಬೋದು. ಐಶೀರ್ ಅನ್ನೋ ಒಂದು ಫ್ಯಾನ್ಸ್ಗಳೇ ಹುಟ್ಕೊಂಡಿದ್ದಾರೆ.
ನಿಜವಾಗ್ಲೂ ಕೂಡ ಇವ್ರ ಇಂಟ್ರ್ಯೂನು ನೋಡಿದೆ ನಾನು ಕನೆಕ್ಟ್ ಕನ್ನಡಿಗ ಅಥವಾ ಮತ್ತು ನಮ್ಮ ಜಯಶ್ರೀ ಅಥವಾ ಜಾನ್ವಿ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವ್ರ ಇಂಟರ್ವ್ಯೂ ನೋಡಿದೆ. ಅವರಿಬ್ಬರು ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ಸೂಪರ್ ಅಂತಾನೆ ಹೇಳ್ತೀನಿ. ನಮ್ಮ ಐಶಿರ್ ಮತ್ತು ಶಿಶಿರ ಅಂಡರ್ಸ್ಟ್ಯಾಂಡಿಂಗ್ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ಈ ಒಂದು ಸ್ಯಾರಿಯಲ್ಲಿ ಅವರು ಮತ್ತೆ ಒಂದು ಆರೆಂಜ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರೆ ಆಯ್ತಾ. ಎಲ್ಲ ಕಡೆ ರೀಲ್ಸು 1 ಮಿಲಿಯನ್ 2 ಮಿಲಿಯನ್ವರೆಗೂ ಹೋಗಿದೆ. ಅದನ್ನ ಇಟ್ಕೊಂಡು ಅದರಲ್ಲಿ ಎಡಿಟಿಂಗ್ಸ್ ಮಾಡಿರೋಂತಹ ರೀಲ್ಸ್ಗಳು ಕೂಡ ಅಷ್ಟೇ ವೈರಲ್ ಆಗಿ ಹೋಗ್ತಾ ಇದೆ. ನಮ್ಮ ಶಿಶಿರ್ ಮತ್ತು ಐಶ್ವರ್ಯ ಅವರು ಮಾಡಿರುವಂತಹ ರೀಲ್ಸ್ಗಳೇನಿದೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಕೂಡ ರೊಮ್ಯಾಂಟಿಕ್ ಸಾಂಗ್ಗಳಿಗಿರ್ಬೋದು, ಕಪಲ್ ಸಾಂಗ್ಗಳಿಗೆ ಅವರು ರೀಲ್ಸ್ಗಳನ್ನ ಮಾಡ್ತಾ ಇರೋವಂಥದ್ದು ನೋಡಿದ್ರೆ ಆ ಬಿಗ್ ಬಾಸ್ ಮನೆ ಹೋಗಿ ಬಂದ ಮೇಲೆ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಳಗಡೆನೂ ಕೂಡ ಜೋಡಿಯಾಗಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಫ್ರೆಂಡ್ ಆಗಿದ್ದವರು ಹೊರಗಡೆ ಬಂದಮೇಲೆ ಜೋಡಿಯಾಗಿ ಈ ರೀತಿ ರೀಲ್ಸ್ಗಳನ್ನ ಮಾಡೋದ್ರಿಂದ ನಿಜವಾಗ್ಲೂ ಕೂಡ ಒಂದು ವೈರಲ್ ಆಗ್ತಾ ಬಂದರು. ಮತ್ತು ಇವರಿಗೆ ನೇಮು ಫೇಮು ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಜನಕ್ಕೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ. ಈ ಜೋಡಿ ಜಾಸ್ತಿ ಇನ್ನೂ ಬೆಳೆಯುತ್ತೆ ಅಂತ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇವ್ರ ಜೋಡಿ ಒಂಥರ ಕ್ಯೂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯೂಟ್ ಜೋಡಿ. ನನಗೆ ಒಂದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಐಶಿರ್ ಬಗ್ಗೆ ಜೋಡಿ ಬಗ್ಗೆ. ನಾನು ತ್ರಿವ್ಯಾ ಜೋಡಿ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಐಶಿರ್ ಅಂತ ನಾನು ಐಶ್ವರ್ಯ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಆಲ್ಮೋಸ್ಟ್ ಶಿಶಿರ್ ಬಗ್ಗೆ ನಾನು ರಿವ್ಯೂ ಕೊಟ್ಟಿರೋದು ತುಂಬಾನೇ ಕಡಿಮೆ ಕೊಟ್ಟಿದ್ದೀನಿ. ಈ ಶಿಶಿರ್ ಒಳ್ಳೆ ಪ್ಲೇಯರ್, ನಿಜವಾಗ್ಲೂ ಚೆನ್ನಾಗಿ ಆಡ್ಕೊ ಬಂದಿದ್ದಂಥ ವ್ಯಕ್ತಿ. ನನಗೆ ಎಲಿಮಿನೇಟ್ ಆದ್ರಲ್ಲ ಸಖತ್ ಬೇಜಾರಾಯಿತು. ನಾನು ಆ ವಿಡಿಯೋನ ಎಲಿಮಿನೇಟ್ ಆಗಿದ್ದಂಥ ವಿಡಿಯೋನ ನಾನು ಅಷ್ಟು ಶೇರ್ ಮಾಡ್ಕೊಂಡಿಲ್ಲ. ಬಟ್ ಇವತ್ತು ನಾನು ಶಿಶಿರ್ ಬಗ್ಗೆ ಮಾತನಾಡಿದರೆ ಒಂದು ಒಳ್ಳೆ ಹುಡುಗ ಅಂತ ಹೇಳ್ತೀನಿ. ಮತ್ತೆ ತುಂಬಾನೇ ಟ್ಯಾಲೆಂಟೆಡ್ ಗಾಯ್. ಧಾರಾವಾಹಿಗಳಲ್ಲಿ ನಮಗೆ ನಿಜವಾಗ್ಲೂ ಒಂದು ಹ್ಯಾಂಡ್ಸಮ್ ಗಾಯ್ ಅಂತಾನೆ ಹೇಳ್ತೀನಿ. ಅವ್ರು ನೋಡಿದ್ರೇ ಒಂಥರ ಕ್ರಶ್ ಆಗೋಗ್ಬಿಡುತ್ತೆ. ಆ ರೀತಿ ಒಂದು ಹ್ಯಾಂಡ್ಸಮ್ ಇರುವಂಥ ಒಂದು ಹುಡುಗ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಮ್ಮ ಐಶಿರ್ ಮತ್ತು ಶಿಶಿರ್ ಜೋಡಿನ ಸೂಪರಾಗಿ ವರ್ಕ್ ಆಗ್ತಾ ಇದೆ. ಅವರು ಒಂದು ಏನು ಕೆಮಿಸ್ಟ್ರಿ ಸಖತ್ ವರ್ಕ್ ಆಗ್ತದೆ ಅಂತ ಹೇಳ್ತೀನಿ. ಅವರ ಏನು ನ್ಯಾಚುರಲ್ ಆಗಿದೆ ಒಂದು ಆ್ಯಕ್ಟಿಂಗು. ಏನು ಆರೆಂಜ್ ಕಲರ್ ಸ್ಯಾರಿಯಲ್ಲಿ ನಮ್ಮ ಐಶ್ವರ್ಯ ಅವರು ಸೂಪರ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಐಶ್ವರ್ಯ ಅವರು ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಜೋಡಿಯಾಗಿ ನಮ್ಮ ಏನು ಶಿಶಿರ್ ಇದಾರಲ್ವ ಅವರಿಬ್ರದ್ದು ನಮಗೆ ಈ ರೀತಿ ರೀಶೂಟ್ ಅನಿಸ್ತಾ ಇಲ್ಲ. ಏನೋ ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಮಾಡಿಸ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಐಶಿರ್ ಮತ್ತೆ ಶಿಶಿರ್ ಮಾಡಿಸಿರುವಂತಹ ಈ ಒಂದು ರೀಲ್ಸು. ಅಷ್ಟು ಸೂಪರ್ ಆಗಿದೆ, ಅಷ್ಟು ನ್ಯಾಚುರಲ್ ಆಗಿ, ಅಷ್ಟು ರೊಮ್ಯಾಂಟಿಕ್ ಆಗಿ ಜನಕ್ಕೆ ಬಹಳಷ್ಟು ಹತ್ರ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಅವ್ರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ ಜನ. ನಿಜವಾಗ್ಲೂ ಅವ್ರು ಲವ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇದಕ್ಕೆ ನಾನು ಕೂಡ ಅಂದ್ಕೊಂಡ್ಬಿಟ್ಟಿದೆ. ಇವರಿಬ್ರು ಮತ್ತೆ ಒಂದು ಕ್ರಶ್ ಅನ್ನೋದು ಲವ್ ಅನ್ನೋದಿದೆ ಅಂತ ಅನ್ಕೊಂಡಿದ್ದೆ. ಬಟ್ ಇಂಟರ್ವ್ಯೂಗಳಲ್ಲಿ ನೋಡಿದಾಗ ನಿಜವಾಗ್ಲೂ ಕೂಡ ಇವರು ಒಂದು ಒಳ್ಳೆ ಫ್ರೆಂಡು. ಅದು ಕೂಡ ಯಾವ ಥರ ಫ್ರೆಂಡ್ಲಿ ಅಂತಂದ್ರೆ ಬಬ್ಲಿ ಆಗಿ ಅವರ ಬಾಯ್ ಫ್ರೆಂಡ್ ಏನಿದಾರೆ ಅವ್ರ ಮದುವೆ ಆಗೋ ಹುಡುಗನ ಇವ್ರು ಸೆಲೆಕ್ಟ್ ಮಾಡಬೇಕು. ಇವ್ರ ಮದುವೆ ಆಗೋ ಹುಡುಗನ ಅಂದ್ರೆ ಐಶ್ವರ್ಯ ಮದುವೆ ಆಗೋ ಹುಡುಗನ ಶಿಶಿರ್ ಸೆಲೆಕ್ಟ್ ಮಾಡ್ತಾರಂತೆ. ಶಿಶಿರ್ ಮದುವೆ ಆಗೋ ಹುಡುಗಿನ ನಾವು ಐಶ್ವರ್ಯ ಸೆಲೆಕ್ಟ್ ಮಾಡ್ಬೇಕಂತ. ನಿಜವಾಗ್ಲೂ ಕೂಡ ಒಂಥರ ಈ ಫ್ರೆಂಡ್ಶಿಪ್ಪು ಒಂಥರ ಡಿಫ್ರೆಂಟ್ ಆಗಿ ಫ್ರೆಂಡ್ಶಿಪ್ ಇದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಅವ್ರ ಇಂಟರ್ವ್ಯೂ ನೋಡಿದಾಗ ನಾನು ಇವ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ ಭಾಳಷ್ಟು ಖುಷಿ ಆಯಿತು ನನಗಂತೂ. ಒಂಥರ ಡಿಫ್ರೆಂಟಾಗಿ ಒಳ್ಳೆ ವ್ಯಕ್ತಿತ್ವ ಇರೋವಂಥದ್ದು. ಮತ್ತು ಏನು ಗೊತ್ತಾ, ಈ ಐಶಿರ್ ಮತ್ತು ಶಿಶಿರು ಇನ್ನೊಂದು ಡ್ರೆಸ್ಸಲ್ಲಿ ಮಾಡಿದ್ದಾರೆ, ಅದು ಕೂಡ ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀರಿ. ಇನ್ನು ಬ್ಲೂ ಕಲರ್ ಒಂದು ಏನು ಲೆಹಂಗಾ ನಮ್ಮ ಐಶ್ವರ್ಯ ಅವರು ಹಾಕೊಂಡು ಮತ್ತು ನಮ್ಮ ಶಿಶಿರು ಆ ಡ್ರೆಸ್ಗಳಿರ್ಬೋದು ಮತ್ತು ಆ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿರೋದಿರ್ಬೋದು, ಆ ರೀಲ್ಸ್ಗಳಿರ್ಬೋದು ತುಂಬಾ ಟ್ರೆಂಡಿಂಗಲ್ಲಿದೆ ಈಗ. ಅಷ್ಟು ನ್ಯಾಚುರಲ್ ಆಗಿ ಕಿಸ್ ಮಾಡಿರೋದು, ಅಷ್ಟು ಒಂದು ಬೋಲ್ಡ್ ಆಗಿ ಐಶ್ವರ್ಯ ಅವರು ಶಿಶಿರ್ ಜೊತೆ ರೀಲ್ಸ್ ಮಾಡುತ್ತಿರೋದು ಇರ್ಬೋದು. ಮತ್ತು ಅವ್ರ ಟ್ರಿಪ್ಪು ಜೊತೆಗೆ ಸೋಲೋ ಜೊತೆಗೆ ಟ್ರಿಪ್ ಹೋಗ್ತಾ ಇರೋದಿರ್ಬೋದು. ನಮ್ಮ ಮೋಕ್ಷಿತಾ ಹಾಗೆ ಶಿಶಿರ್ ಮತ್ತು ಐಶ್ವರ್ಯ ಈ 3 ಜನ ಏನಿದ್ದಾರೆ ಇವು ಒಂದು ಬಾಂಡಿಂಗ್ ಸಕ್ಕತ್ತಾಗಿದೆ. ಈ 3 ಜನ ಟ್ರಿಪ್ ಹೋಗ್ತಾರೆ. ಶಿಶಿರ್ ಮತ್ತು ಐಶ್ವರ್ಯ ಬಗ್ಗೆ ಜಾಸ್ತಿ ಮಾತುಕತೆ ಈಗ ಟ್ರೆಂಡಿಂಗಲ್ಲಿರುವಂಥ ಒಂದು ಐಶಿರ್ ಜೋಡಿ ಬಗ್ಗೆ ಮಾತನಾಡೋದಾದ್ರೆ ನಿಜವಾಗ್ಲೂ ಕೂಡ ಫುಲ್ ಟ್ರೆಂಡಿಂಗಲ್ಲಿರುವಂತಹ ಒಂದು ಐಶಿರ್ ಜೋಡಿ ತ್ರಿವ್ಯಾ ಜೋಡಿನೂ ಮೀರಿಸುವಂತಹ ರೀತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ತ್ರಿವ್ಯಾ ಜೋಡಿಗೆ ಇರುವಂತಹ ಫ್ಯಾನ್ಸ್ ಫಾಲೋಯಿಂಗ್ಸ್ ಏನು ಕಮ್ಮಿ ಇಲ್ಲ, ಲಕ್ಷಾಂತರ ಜನ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹುಟ್ಕೊಂಡಿದ್ದಂತಹ ಒಂದು ಈ ತ್ರಿವ್ಯಾ ಇನ್ನೂ ಕೂಡ 3 ತಿಂಗಳು ಆದ್ರೂ ಕೂಡ ಬಿಗ್ ಬಾಸ್ 11 ಮುಗಿದ್ರೂ ಕೂಡ ಇದನ್ನು ಒಪ್ಕೊಳಕ್ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯಗೌಡ ಅವರು ಒಪ್ಕೊಳಕ್ ತಯಾರಿಲ್ಲ. ತ್ರಿವ್ಯಾ ಜೋಡಿ ಒಪ್ಕೊಳಕ್ಕೆ ಅಂತ ಅನ್ನೋದಕ್ಕಿಂತ ಏನು ಗೊತ್ತಾ, ಅವರಿಬ್ರು ಕೂಡ ಒಂದು ಸಪ್ರೇಟ್ ಆಗಿ ತಮ್ಮದೇ ಆದಂತಹ ಒಂದು ಕಷ್ಟಗಳು ಇರುತ್ತಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಮಾಡಬೇಕು. ಸೊ ಜೋಡಿಯಾಗೆ ಕುತ್ಕೊಂಡು ಅಥವಾ ಏನೋ ನಮ್ಮ ಒಂದು ರೀಲ್ಸು ಅದು ಇದು ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ತ್ರಿವಿಕ್ರಮ್ಗೆ ಎಸ್ಪೆಷಲಿ ಒಂದು ಮುದ್ದು ಸೊಸೆ ಒಂದು ಸೀರಿಯಲ್ ಒಪ್ಕೊಂಡೋಗಿದ್ದಾಗ ಅವರು ಎಲ್ಲೋ ಒಂದು ಫಂಕ್ಷನ್ಗಳಿಗಾಗಲಿ ಎಲ್ಲಿಗೂ ಆಗಲಿ ನಾವೆಲ್ಲೂ ಕಾಣಿಸ್ಕೊಂಡು ಹೋಗ್ತಾಯಿರೋದು ನೋಡ್ತಾ ಇಲ್ಲ. ಸೊ ಆ ಒಂದು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಇವರಿಬ್ರು ಕೂಡ ಎಲ್ಲೂ ಕೂಡ ನಮಗೆ ಜೊತೆಯಾಗಿ ಸಿಗ್ತಾ ಇಲ್ಲ. ಅಂದರೆ ಇಂಟರ್ವ್ಯೂಗಳಾಯಿತು ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಗುಬ್ಬಿಗೆ ಹೋಗಿ ಬಂದಮೇಲೆ
ತ್ರಿವಿಕ್ರಮ್ ಒಂದು ಮುದ್ದು ಸೊಸೆ ಒಂದು ಏನು ಒಂದು ಪ್ರಾಜೆಕ್ಟ್ ಒಪ್ಕೊಂಡಿರೋದಿದೆ. ಸೊ ಅದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ತ್ರಿವಿಯ ಜೋಡಿ ನಾವು ರೀಲ್ಸು ಕೂಡ ನೋಡ್ತಾ ಇಲ್ಲ. ನಿಜವಾಗ್ಲೂ ಕೂಡ ಏನಾದ್ರು ಒಂದು ರೀಲ್ಸ್ ಬಂದರೆ ನಿಜವಾಗ್ಲೂ ಅದು ಒಂದೇ ದಿನಕ್ಕೆ ಒಂದು 24 hours 2 million 3 million ಹೋಗೋದು ಪಕ್ಕ ಅಂತ ಹೇಳ್ತೀನಿ. ಸೊ ನೋಡೋಣ, ಏನಾದರೂ ನಮ್ಮ ತ್ರಿವಿಯ ಜೋಡಿಯವರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದರೆ ಇಬ್ಬರು ಕೂಡ ಒಂದು ರೀಲ್ಸ್ನ ಮಾಡಿ ಅಂತ ಹೇಳ್ತೀನಿ. ಅದು ನಿಜವಾಗ್ಲೂ ಕೂಡ ಸಕ್ಕತ್ ಹಿಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಐಶಿರ್ ಮಾಡ್ತಾ ಇರೋವಂತಹ ರೀಲ್ಸ್ಗಳಿಗೆ ನಾನಂತೂ ಫಿದಾ ಆಗೋಗ್ಬಿಟ್ಟಿದ್ದೀನಿ, ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಇಬ್ರು ಜೋಡಿ ಮಾತ್ರ ಸೂಪರ್ ಆಗಿ ಕಾಣಿಸ್ಕೊತಾ ಇದೆ ತೆರೆ ಮೇಲೆ. ಅವರು ಒಂದು ಫಸ್ಟು ಕೂಡ ಒಂದು ಫಿಲಮ್ ಏನನ್ನು ಕೂಡ ಇಬ್ರು ಜೊತೆಯಾಗಿ ಮಾಡಿದ್ರಂತೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಹೋದಾಗಲೇ ಸ್ವಲ್ಪ ಫ್ರೆಂಡ್ಶಿಪ್ ಇನ್ನೂ ಕೂಡ ಗಟ್ಟಿ ಆಗಿದೆ. ಅದು ಬಿಗ್ ಬಾಸ್ನಿಂದ ಮನೆಯಿಂದ ಬಂದ ಮೇಲೂ ಕೂಡ ತುಂಬಾ ಚೆನ್ನಾಗಿರೋಂಥ ಒಂದು ಹೆವಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ. ಒಂಥರ ಡಿಫ್ರೆಂಟ್ ಫ್ರೆಂಡ್ಶಿಪ್ಪು, ಒಂಥರ ಕ್ಲೋಸ್ನೆಸ್ಸು, ವೆಲ್ ವಿಷರ್ ಅಂತಲೇ ಹೇಳ್ಬೋದು. ಅವರಿಬ್ಬರ ನಡುವೆ ಇರೋಂಥ ಒಂದು ವೆಲ್ ವಿಷರ್ ಟೈಪ್ ಇರ್ಬೋದು, ಎಲ್ಲ ಜೊತೆಯಾಗಿ ಓಡಾಡ್ತಿರೋದಿರ್ಬೋದು. ನಿಜವಾಗ್ಲೂ ಜೋಡಿ ಆದ್ರೂ ಕೂಡ ಇವರಿಬ್ರು ಸೂಪರ್ ಆಗಿರ್ತಾರೆ ಅಂತ ಹೇಳ್ತೀನಿ. ಜೋಡಿಯಾಗಿ ಅಲ್ದೇನೆ ಇರಲ್ಲ, ನಾವು ಜೋಡಿಯಾಗಿರಲ್ಲ, ಒಂಥರ ಪ್ರೊಸೆಸಿವ್ನೆಸ್ಸು ಕೂಡ ಇದೆ ಅವರಿಬ್ರ ಮಧ್ಯ. ಹಾಗೆ ಒಳ್ಳೆ ಹುಡುಗನ ನಾನು ಮದುವೆ ಮಾಡಬೇಕು ಅನ್ನೋದು ಶಿಶಿರ್ಗೂ ಇದೆ, ಒಳ್ಳೆ ಹುಡುಗಿನ ನಾನು ಮದುವೆ ಮಾಡಿಸ್ಬೇಕು ಇವರಿಗೆ ಅನ್ನೋದು ಐಶ್ವರ್ಯಗೂ ಕೂಡ. ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ನನಗಂತೂ, ಅದಕ್ಕೋಸ್ಕರ ಮಾತನಾಡ್ತಾ ಇದ್ದೀನಿ. ಸೊ ಇನ್ನು ಇವರ ಒಂದು ಐಶಿರ್ ಜೋಡಿಯ ಒಂದು ಸಕ್ಸಸ್ ಇನ್ನೂ ಕೂಡ ಹೆಚ್ಚಾಗಲಿ. ಹೇಗೆ ಅನಿಸ್ತಾ ಇದೆ ನಿಮಗೆ ಐಶಿರ್ ಜೋಡಿ ಮತ್ತು ಐಶಿರ್ ಮಾತುಕತೆ ಇರ್ಬೋದು? ನಮ್ಮಿಬ್ಬರ ಮಧ್ಯೆ ಲವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಲವ್ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಆ ರೀಲ್ಸಲ್ಲೇ ಕಾಣಿಸ್ತಾ ಇದೆ ಅವರ ಒಂದು ಭಾವನೆಗಳು. ಲವ್ ಇದೆ ಅಂತಲೂ ಕೂಡ ಕಾಣಿಸ್ತಾ ಇದೆ, ಲವ್ ಅಂಡ್ ಕೇರ್ ಎಲ್ಲನೂ ಕೂಡ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈ ಬ್ಯೂಟಿ ಜೋಡಿ ಏನಾದರೂ ಮತ್ತೆ ಒಂದಾಗ್ತಾರ ಹೇಗೆ ಏನು ಅಂತಬಿಟ್ಟು ಅವ್ರ ಪರ್ಸ್ನಲ್ ಅದು, ಬಟ್ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ನಿಮಗೇನು ಅನಿಸ್ತದೆ ಅಂತ ದಯವಿಟ್ಟು ಮರೀದೆ ಕಮೆಂಟ್ ಮಾಡಿ. ಮಾತ್ರ ನೋಡೋದಕ್ಕೆ ಮಾತ್ರ ಹಬ್ಬ ಅಂತ ಹೇಳ್ತೀನಿ. ಇನ್ನು ಐಶಿರ್ ಜೋಡಿನೂ ಕೂಡ ತ್ರಿವಿಯ ಜೋಡಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಗೇನೆ ಹೆವಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಐಶಿರ್ ಜೋಡಿನ ಅಂತಾನೆ ಹೇಳ್ಬೋದು. ಇದು ಕೂಡ ಬಹಳಷ್ಟು ಇಷ್ಟ ಆಗ್ತಾ ಇದೆ ಅಂತಾನೂ ಕೂಡ ಇಂಟರ್ವ್ಯೂಲ್ಲಿ ಹೇಳಿದ್ರು ಐಶಿರ್ ಮತ್ತೆ ಶಿಶಿರು. ನಮ್ಮನ್ನ ಐಶಿರ್ ಅಂತ ಒಂದು ಏನು ಜೋಡಿ ಅಂತ ಕ್ರಿಯೇಟ್ ಮಾಡಿ ಆ ಎಡಿಟಿಂಗ್ಸ್ ಮಾಡಿ ಅದನ್ನ ಪೋಸ್ಟ್ ಮಾಡ್ತಾ ಇದಾರಲ್ವಾ, ಅದಕ್ಕೆ ನಾವು ಬಹಳಷ್ಟು ಇಷ್ಟಪಡ್ತಾ ಇದೀವಿ, ಬಹಳಷ್ಟು ಖುಷಿ ಆಗ್ತಾ ಇದೆ. ಆ ರೀತಿ ಐಶಿರ್ ಅನ್ನೋ ಒಂದು ಜೋಡಿ ಅಂತ ಕ್ರಿಯೇಟ್ ಮಾಡಿ ನಮಗೆ ಎಡಿಟಿಂಗ್ ಮಾಡಿರೋದ್ರಿಂದ ನಾವು ಇಷ್ಟೊಂದು ಫೇಮಸ್ ಆಗ್ತಾ ಇರೋದು. ನಮಗೆ ನಮ್ಮ ಫ್ಯಾನ್ಸ್ಗಳು ಅಷ್ಟೊಂದು ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ನಾವು ಇನ್ನೂ ಹೆಚ್ಚಾಗಿ ರೀಲ್ಸ್ ಮಾಡಬೇಕು ಅಥವಾ ಒಂದು ತೆರೆ ಮೇಲೆ ಇನ್ನೂ ಚಂದ ಇರೋ ಕಂಟೆಂಟ್ನ ಕೊಡಬೇಕು ಅಂತೇಳಿ ಖುಷಿಯಿಂದ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಗೆ ಐಶಿರ್ ಅನ್ನೋದು ಒಂದು ಏನು ಟೈಟಲ್ ಕೊಟ್ಟಿದಾರಲ್ವಾ, ಅದು ನಮಗೆ ಸಖತ್ ಇಷ್ಟ ಆಯಿತು ಅಂತಲೂ ಕೂಡ ಇಬ್ಬರು ಕೂಡ ಜೆನ್ಯೂನ್ ಆಗಿ ಒಪ್ಕೊಂಡು ಈ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದಾರಲ್ವಾ ಫ್ಯಾನ್ಸ್ಗಳು. ಬಹಳಷ್ಟು ತ್ರಿವ್ಯಾ ಫ್ಯಾನ್ಸ್ಗಳು ಅಷ್ಟೇ, ಏನಾದ್ರು ಒಂದು ಫೋಟೋ ಹಾಕಿದ್ರ ನಮ್ಮ ತ್ರಿವ್ಯಾ ಜೋಡಿ ಅದರಿಂದನೂ ಕೂಡ ಹೆವಿ ಸೆಲೆಬ್ರೇಟ್ ಮಾಡ್ತಾರೆ. ಹೀಗೆ ಶಿಶಿರ್ ಏನು ಐಶ್ವರ್ಯ ಹಾಕಿರುವಂತಹ ಒಂದು ಐಶಿರ್ ಜೋಡಿ ಏನಿದೆ ಆ ಒಂದು ಜೋಡಿಯ ಒಂದು ರೀಲ್ಸ್ ಆಗಿರ್ಬೋದು, ಒಟ್ಟಿಗೆ ಇರುವಂತಹ ಫೋಟೋಸ್ಗಳನ್ನು ಕೂಡ ಬಹಳಷ್ಟು ಸೆಲೆಬ್ರೇಟ್ ಮಾಡ್ತಾರೆ, ಖುಷಿ ಪಡ್ತಾರೆ. ಈ ಫ್ಯಾನ್ಸ್ಗಳನ್ನ ಪಡೆದಿರುವಂತಹ ಎರಡೂ ಜೋಡಿಗೂ ಕೂಡ ಒಳ್ಳೆದಾಗ್ಲಿ, ಕಂಗ್ರಾಟ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು, ಬೈ ಬಾಯ್.